ಹಲೋ ಅಂತ ಮಸ್ತ್ ಶಾರುಖ್ ನಿಂದ ನೋಡಿದ್ರೆ ಗಲಿ ಫುಡ್ಸು ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಎಲ್ಲಂದರೆ ಇವತ್ತು ನಾವು ಅಮೃತ್ಸರಿ ಎಕ್ಸ್ಪ್ರೆಸ್ ಅನ್ನೋ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ವಿಚ್ ಈಸ್ ಇನ್ ಮಂತ್ರಿ ಸ್ಕ್ವೇರ್ ಮಾಲ್. ಇನ್ವೈಟ್ ಮಾಡಿದ್ರು ಮೀ ವಿತ್ ನಮ್ಮ ಟೀಮ್ ಮೆಂಬರ್ಸ್. ಹಾಯ್ ಹೇಳಿ. ಹೇಯ್ ಹಾಯ್ ಹೇಳು. ಹಾಯ್ ಬಡೀಸ್. ಇವ್ರಿಗೆಲ್ಲ ಹೇಳಬೇಕು ಏನು ಮಾಡೋದು. ಇಲ್ಲಿ ಬಂದು ಅಮೃತ್ಸರಿ ಎಕ್ಸ್ಪ್ರೆಸ್ ಅಂತ ಒಂದು ಸೆಕೆಂಡ್ ಔಟ್ಲೆಟ್ ಸ್ಟಾರ್ಟ್ ಮಾಡಿದ್ದಾರೆ. ಫಸ್ಟ್ ಬಂದು ಲೂಲು ಮಾಲ್ ಅಲ್ಲಿ ಆ್ಯಂಡ್ ಸೆಕೆಂಡ್ ಬಂದು ಮಂತ್ರಿ ಸ್ಕ್ವೇರ್ ಮಾಲ್ ಅಲ್ಲಿ ಇರೋದು. ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಇಲ್ಲಿ ಬೇಸಿಗಾಗಿ ನಿಮಗೆ ಒಂದು ಅಥೆಂಟಿಕ್ ಅಮೃತ್ಸರಿ ಒಂದು ಪಂಜಾಬಿನ ಆ ಒಂದು ಕುಲ್ಚಾ ಇರಲಿ, ಆ ಲಸ್ಸಿ ಇರಲಿ, ಅವೆಲ್ಲ ಸಿಗುತ್ತೆ. ಅವೆಲ್ಲ ಟ್ರೈ ಮಾಡೋಣಂತೆ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಂಗೆ ಪಕ್ಕದಲ್ಲಿರೋ ಆ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈಗ ಡೈರೆಕ್ಟ್ ಆಗಿ ಹೋಗಿ 4ನೇ ಫ್ಲೋರು ಅಲ್ಲಿ ಹೋಗಿ ನಾವು ಆ ಸ್ಪೆಷಲ್ ಆಗಿರೋ ಒಂದು ಅಮೃತ್ಸರಿ ಕುಲ್ಚಾನ ಟ್ರೈ ಮಾಡೋಣ. ಆ್ಯಂಡ್ ಅದ್ರ ಜೊತೆಗೆ ಸೌತ್ ಇಂಡಿಯನ್ ಫುಡ್ ಸಿಗುತ್ತೆ ಅಂತಂದ್ರು. ಅಂದರೆ ಒಂದು ಮಸಾಲೆ ದೋಸೆ, ದೇ ಹ್ಯಾವ್ ಒಂದು ವೈಡ್ ರೇಂಜ್, ಅಂದರೆ ಒಂದು ಬಡ ಸೈಜ್ ಅಂತೀವಲ್ಲ, ಅದರ ಬಡ ಸೈಜ್ ಮಸಾಲೆ ದೋಸೆ ಇದೆ ಅಲ್ಲಿ. ಅದನ್ನ ಟ್ರೈ ಮಾಡೋಣ ಬನ್ನಿ. ಆಲ್ ರೈಟ್ ಅಂತ ಮಸ್ಸು. ಈಗ ಒಂದು ಕರೆಂಟ್ಲಿ ವಿ ಗೋನಾ ಟ್ರೈ ಇವರ ಅಮೃತ್ಸರಿ ಸ್ಪೆಷಲ್ ಈ ಒಂದು ಕುಲ್ಚಾ ಥಾಲಿ. ಜೊತೆಗೆ ವಿ ಹ್ಯಾವ್ ದೋಸೆ ಇದೆ. ಸೌತ್ ಇಂಡಿಯನಲ್ಲೂ ಸ್ಪೆಷಲ್ ಇದ್ದಾರೆ, ಅದೇ ರೀತಿ ನಾರ್ತ್ ಇಂಡಿಯನಲ್ಲೂ ಸ್ಪೆಷಲ್ ಇದ್ದಾರೆ. ಸೊ ಸೌತ್ ಇಂಡಿಯನಲ್ಲಿ ನಾವು ದೋಸೆ ಬಿಟ್ಬಿಡೋಕ್ಕಾಗುತ್ತಾ? ದೋಸೆ ಮತ್ತು ಇಡ್ಲಿ ಬರೀ ಸೈಜ್ ನೋಡಿ. ದೋಸೆದು ಇದು ಜಸ್ಟ್ ಒಂದು ಸಿಂಗಲ್ ದೋಸೆ. ವಾವ್, ಲುಕ್ ಅಟ್ ದಿ ಸೈಜ್ ಗೈಸ್. ಸೊ ಒಂದು ಕಂಪ್ಲೀಟ್ ದೋಸೆ ಒಂದು ತೊಗೊಂಡಿದ್ದೀವಿ. ಆ್ಯಂಡ್ ಅದ್ರ ಜೊತೆಗೆ ವಿ ಹ್ಯಾವ್ ಇಡ್ಲಿ ಟು. ಇಡ್ಲಿ ಇದೆ, ತಕ್ಕಂಗೆ ನಿಮಗೆ ಕೊಬ್ಬರಿ ಚಟ್ನಿ, ಕೆಂಪು ಚಟ್ನಿ, ಆಮೇಲೆ ಒಂದು ಸಾಂಬಾರು. ಹಂಗೆ ಚೈನೀಸ್ ಕಡೆನೂ ಬಂದಿದ್ದೀವಿ. ಸೊ ಚೈನೀಸಲ್ಲಿ ವಿ ಹ್ಯಾವ್ ಮೊಮೋಸ್ ಇದೆ, ದೇ ಹ್ಯಾವ್ ವೆರೈಟೀಸ್ ಆಫ್ ಡಿಶ್. ಆ್ಯಂಡ್ ಹಂಗೆ ಈ ಕಡೆ ಬಂದರೆ ಅವರ ಸ್ಪೆಷಲ್ಲು ಈ ಒಂದು ಥಾಲಿ. ಸೊ ಅಮೃತ್ಸರಿ ಕುಲ್ಚಾ ಥಾಲಿ. ಬೇಸಿಕಲಿ ಕುಲ್ಚಾ ಬಂದು ತುಂಬ ಫೇಮಸ್. ಆ್ಯಂಡ್ ಚಾಟ್ಸಲ್ಲಿ ಒಂದಿಷ್ಟು ತೊಗೊಂಡಿದ್ದೀವಿ, ಇಟ್ ಇಸ್ ರಾಜ್ ಕಚೋಡಿ. ನೋಡ್ತೀರಾ, ರಾಜ್ ಕಚೋರಿ ಅಂತಾರೆ. ಅಂತ ಮಸ್ತ್ ಫಸ್ಟು ಕುಲ್ಚಾಯಿಂದನೇ ಹೋಗೋಣ. ಯು ಕ್ಯಾನ್ ಜಸ್ಟ್ ಸಿ ಹಿಯರ್. ಒಳಗಡೆ ಸ್ಟಫಿಂಗು ಪನ್ನೀರ್ ಇದೆ, ಆಲೂಗಡ್ಡೆ ಇದೆ, ಆಮೇಲೆ ಈರುಳ್ಳಿ ಇದೆ. ವಾವ್, ಜಸ್ಟ್ ಇದನ್ನು ಹಾಗೆ ತಗೊಂಡು, ಸೊ ಲೈಟಾಗೆ ಈರುಳ್ಳಿ ಇದೆಯಲ್ಲ ಅದು ಸ್ವಲ್ಪ ತಗೊಂಡು, ಹಾಗೆ ಒಂದು ಮೆಣಸಿನ್ಕಾಯಿ ಅದನ್ನು ಫೋಲ್ಡ್ ಮಾಡಿ ಇದರಲ್ಲಿ 2 ವೆರೈಟಿ ಆಫ್ ಕರಿ ಕೊಡ್ತಾರೆ. ಒಂದು ಚೆನ್ನ, ಆಮೇಲೆ ಬಂದು ಪನ್ನೀರ್ ಕೊಡ್ತಾರೆ. ಸೊ ಬೇಸಿಕ್ಕಾಗಿ ಇಲ್ಲಿ ಈ ಒಂದು ಚೋಲೆ ಭಟೋರೆ ಇರಲಿ, ಆಮೇಲೆ ಕುಲ್ಚಾ ಇರಲಿ, ಇವೆಲ್ಲ ಲೈಕ್ ಫಾಸ್ಟ್ ಮೂವಿಂಗು. ಆ್ಯಂಡ್ ಬೆಂಗಳೂರಲ್ಲೇ ಒನ್ ಆಫ್ ದಿ ನೋನ್ ರೆಸ್ಟೋರೆಂಟ್ ಇದು. ಸಖತ್ತು ಕ್ರಿಸ್ಪಿಯಾಗಿರುತ್ತೆ ಹೊರಗಡೆ ಲೇಯರು. ಆ್ಯಂಡ್ ಒಳಗಡೆ ಬಂದು ಅಷ್ಟೇ ಸಾಫ್ಟಾಗಿ ಆಲೂಗಡ್ಡೆ, ಪನ್ನೀರು, ಆಮೇಲೆ ಈರುಳ್ಳಿನ ಲೈಟಾಗಿ ಸ್ವೀಟ್ನೆಸ್ಸು ಎಲ್ಲ ಮಿಕ್ಸಪ್ ಆಗಿ ಬರುತ್ತೆ. ಆ್ಯಂಡ್ ಇವರ ಈ ಒಂದು ಚೆನ್ನ ಮಸಾಲೆ ಬಂದು ಸೈಕಾಗಿದೆ. ನಾಟ್ ಓವರ್ಲಿ ಥಿಕ್ ಕನ್ಸಿಸ್ಟೆನ್ಸಿ, ಒಂದು ತೆಲುಗು ಕನ್ಸಿಸ್ಟೆನ್ಸಿನೇ. ಬಟ್ ಆ ಮಸಾಲೆ ವೈಸ್ ಇದೆಯಲ್ಲ, ಒಂದು ಅಥೆಂಟಿಕ್ ಆ ಒಂದು ದಾಬಾ ಸ್ಟೈಲಿನ ಒಂದು ಟೇಸ್ಟ್ ಕೊಡುತ್ತೆ. ನೀವು ಒಂದು ಕುಲ್ಚಾ ತೊಗೊಂಡ್ರೆ ಹೊಟ್ಟೆ ಫುಲ್ ಆಗಿಬಿಡ್ಬೇಕು, ಆ ಥರ ಇರುತ್ತೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಪನ್ನೀರ್ ಬಟರ್ ಮಸಾಲ ಇದೆ. ವಾವ್, ಜಸ್ಟ್ ಪನ್ನೀರ್ ನೋಡಿ. ಆಹಾ, ಈ ಥರ ಸಾಫ್ಟ್ ಲೇಯರ್ ಇದ್ದರೆ ಸೈಕಾಗಿರುತ್ತೆ. ಡಿಪ್ ಮಾಡಿಕೊಂಡು ನೀವು ಅದನ್ನು ಅಗಿಬೇಕಂತ ಒಂದು ಮ್ಯಾಟ್ರೇ ಬರಲ್ಲ ಅಲ್ಲಿ. ಅದಂಗೆ ಮೀಡಿಯನ್ ಹೋಗ್ತಾರೆ, ಹಂಗೆ ಹೋಗ್ಬಿಡುತ್ತೆ. ಆಹಾ, ಈ ಒಂದು ಥಾಲಿ ತಗೊಳ್ಳಿ. ಯು ವಿಲ್ ಗೆಟ್ ಕುಲ್ಚಾ ಜೊತೆಗೆ ಪನ್ನೀರ್ ಕರಿನೂ ಸಿಗುತ್ತೆ, ಚೆನ್ನ ಕರಿನೂ ಸಿಗುತ್ತೆ. ಈಚ್ ಡಿಶಸ್ ಏನಿದೆಯಲ್ಲ ಸಪ್ರೇಟ್ ಸಿಗುತ್ತೆ. ಈ ಥರ ಕಾಂಬೋ ವೈಸು ಸಿಗುತ್ತೆ. ಬಟ್ ಕಾಂಬೋ ತೊಗೊಂಡ್ರೆ ಬೆಸ್ಟ್ ಅಂತಿಲ್ಲ. ರಾಜ್ ಕಚೋರಿಗೆ ಬರೋಣ. ಸ್ವಲ್ಪ ಬಿಟ್ರೇನೂ ಅದು ಸಾಗಿ ಆಗಿಬಿಡುತ್ತೆ. ನಮಗೆ ಆ ಸಾಗಿ ಆಗಿ ಬಿಡಬಾರ್ದು ನಾವು. ಇಟ್ ಹ್ಯಾಸ್ ಸಮ್ ಒಂದು ಕ್ರಿಸ್ಪಿ ಲೇಯರ್ ಇರುತ್ತೆ. ಜಸ್ಟ್ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ. ಆಲ್ರೆಡಿ ಸಾಗಿ ಆಗ್ತಾ ಬಂತು. ವಾವ್, ಆ ಮೊಸರು, ಆಮೇಲೆ ಒಳಗಡೆ ನೋಡಿ ಜಸ್ಟ್ ಹಂಗೆ ಬಸ್ಟ್ ಆಗುತ್ತೆ. ಅದು ಸೈಕಾಗಿದೆ. ಸೊ ಲೆಟ್ಸ್ ಗೋ. ಒಂದು ಮೆಗಾ ಬೈಟು. ಒಳಗಡೆ ಒಂದು ಚೆನ್ನ ಇದೆ, ಆಲೂಗಡ್ಡೆ ಇದೆ, ದಾಳಿಂಬೆ ಇದೆ. ಮೆಗಾ ಬೈಟ್ ಹೋಗೋಣವಾ? ವಾವ್,
ದಿ ಮಸ್ಟರ್ಡ್ ಡ್ರೈ ರಾಜ್ ಕಚೋಡಿ ಅನ್ಬೋದು. ಟ್ಯಾಂಗಿ ಫ್ಲೇವರ್ ಆಗಿ ಆ ಮೊಸರಲ್ಲಿ ಆ ಒಂದು ಸ್ವೀಟ್ನೆಸ್ಸು ಅಲ್ಟಿಮೇಟು. ಇನ್ನೊಂದು ಬೈಟ್ ಹೋಗಲೇಬೇಕು. ಒನ್ ಆಫ್ ದಿ ಬೆಸ್ಟ್ ಅಂತೀನಿ. ಬಂದರೆ ಖಂಡಿತ ಈ ಒಂದು ರಾಜ್ ಕಚೋರಿನ ಮಸ್ತಾಗಿ ಟ್ರೈ ಮಾಡಿ. ಮೊಮೋಸ್ ನೀನು ಆಮೇಲೆ ಬಾರಪ್ಪ. ನಾವು ದ ಎಂಟ್ರಿ ಸೌತ್ ಇಂಡಿಯನ್ ಇಡ್ಲಿ ಜೊತೆಗೆ ಒಂದು ಸಾಂಬಾರು, ಒಂದು ಕೊಬ್ಬರಿ ಚಟ್ನಿ, ಆಮೇಲೆ ಒಂದು ಕೆಂಪು ಚಟ್ನಿ ಕೊಟ್ಟವ್ರೆ. ಸೊ ಫಸ್ಟು ಸಾಂಬಾರಿಂದನೇ ಹೋಗೋಣ. ಸೊ ಈ ಸಾಂಬಾರು ಇವೆಲ್ಲ ಬಂದು ಅಥೆಂಟಿಕ್ ನಿಮಗೆ ಒಂದು ಚೆನ್ನೈ ಸ್ಟೈಲ್ ಬೇಸಿಸಲ್ಲಿ ಬರುತ್ತೆ. ದೇ ಹ್ಯಾವ್ ಲೈಕ್ ಬೋತ್ ಒಂದು ಚೆನ್ನೈ ಸ್ಟೈಲಿನ ಫುಡ್ ಸಿಗುತ್ತೆ ಸೌತ್ ಇಂಡಿಯನಲ್ಲಿ, ಆ್ಯಂಡ್ ಅದೇ ರೀತಿ ನಾರ್ತ್ ಇಂಡಿಯನಲ್ಲಿ ಈ ಒಂದು ಡಿಶಸ್. ವಾವ್, ಚೆನ್ನಾಗಿದೆಯಪ್ಪ. ವೆಜಿಟೇಬಲ್ ಸಾಂಬಾರು ಸರಿಯಾಗಿದೆ. ಚಟ್ನಿ ಜೊತೆ ನೋಡೋಣ. ಚಟ್ನಿ ನೋಡ್ರಿ ಸಖತ್ ಸ್ಯಾಟಿಸ್ಫೈಯಿಂಗ್ ಇದೆ ಅದು. ವಾವ್. ಬೈ ಕೊಬ್ಬರಿ ಚಟ್ನಿ ಸೂಪರ್ ಆಗಿದೆ. ಮಸ್ತಾಗಿ ಟ್ರೈ ಮಾಡಿ. ಕೆಂಪು ಚಟ್ನಿ ನೋಡೋಣ. ಈ ಚಟ್ನಿಗಿಂತನೂ ಈ ಚಟ್ನಿ ಭಾರಿ ಇಷ್ಟ ಆಗಿತ್ತು. ಆ ಒಂದು ಅಥೆಂಟಿಕ್ ನಿಮಗೆ ಒಂದು ಚೆನ್ನೈ ಸ್ಟೈಲಿನ ಒಂದು ಚಟ್ನಿ ಬರುತ್ತೆ ಗೊತ್ತಾ, ಆ ಚಿಕ್ಕ ಹೋಟ್ಲು ನೀವೆಲ್ಲ ಹೋದರೆ ಈ ಥರ ಒಂದು ಚಟ್ನೀಸು ಪಾಪ್ಯುಲರ್ ಅಲ್ಲಿ. ಸೊ ಆ ಥರ ಒಂದು ಚಟ್ನಿ ಇಲ್ಲಿ ಇವ್ರು ಸರ್ವ್ ಮಾಡ್ತಾವ್ರೆ. ಸೊ ಇಫ್ ಯುವರ್ ಲೈಕ್ ಒಂದು ಚಟ್ನಿ ಲವರ್ ಆಗಿದ್ದರೆ ಇಡ್ಲಿಗಿಂತಾನು ದಿಸ್ ಈಸ್ ದಿ ಮಸ್ಟರ್ಡ್ ಡ್ರೈ ಸ್ಪಾಟ್ ಫಾರ್ ಬೋತ್ ಸೌತ್ ಇಂಡಿಯನ್ ಆ್ಯಂಡ್ ನಾರ್ತ್ ಇಂಡಿಯನ್. ಒಂದು ಮೊಜಿಟೋ, ಆಮೇಲೆ ಮೊಜಿಟೋ ಏನೇನೋ ಕರೀತಾರೆ, ಬಟ್ ಮೊಜಿಟೋ ಅಂತೀವಿ. ಆ್ಯಂಡ್ ಅದರ ಜೊತೆಗೆ ಒಂದು ಲಸ್ಸಿ, ಅಮೃತ್ಸರಿ ಲಸ್ಸಿ ಒಂದು ಹೇಳಿದ್ದೀವಿ. ದೇ ಹ್ಯಾವ್ ಮ್ಯಾಂಗೋ ಲಸ್ಸಿ ಮೆನ್ಯೂ ಅಲ್ಲಿದೆ. ಮ್ಯಾಂಗೋ ಲಸ್ಸಿ ಇದೆ, ನಾರ್ಮಲ್ ಲಸ್ಸಿ ಇದೆ, ಆಮೇಲೆ ಇನ್ನೊಂದು ಯಾವುದೋ ಸ್ಟ್ರಾಬೆರಿ. ದೇ ಹ್ಯಾವ್ ಲೈಕ್ ಫ್ಲೇವರ್ಸ್ ಆಫ್ ಲಸ್ಸಿ. ಎಲ್ಲರೂ ಈ ಒಂದು ಏನದು ಟೆಕ್ ರಿಲೇಟೆಡ್ ವಿಷಯಗಳನ್ನ ಅನ್ಬಾಕ್ಸ್ ಮಾಡ್ತಾರೆ. ನಾವು ಇವತ್ತು ದೋಸೆಯನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ವಾವ್, ಜಸ್ಟ್ ಚೆನ್ನಾಗಿ ಬರ್ತಿದೆಯಪ್ಪ. ಲಿಟ್ರಲಿ ಒಂದು ಮೆಗಾ ದೋಸೆ ಇದು. ಆಹಾ, ನಮ್ಮ ಟೀಮ್ ಮೆಂಬರ್ಸ್ ಬಂದು ಸಖತ್ ಕೋಪದಲ್ಲಿದ್ದಾರೆ. ಜಲ್ದಿ ಮುಗಿಸಪ್ಪ, ನಾವು ಬ್ಯಾಟಿಂಗ್ ಮಾಡಬೇಕು. ಅದರಲ್ಲೊಬ್ಬ ಇವನು ತೋರಿಸಿ ಅವನ್ನ ಸ್ವಲ್ಪ ಹಂಗೆ ತೋರಿಸಿ. ಅದರಲ್ಲೊಬ್ಬ ಇವನು ಅಲ್ಲಿಂದ ನನ್ನ ರಿಯಾಕ್ಷನ್ ಕೊಡ್ತಾ ಇದ್ದೀನ. ಈ ಕಡೆ ಇಬ್ಬರು ಜೊತೆಗೆ ಕ್ಯಾಮ್ರಾಮೇನು ಸಹ 3 ಜನ ಸೇರಿ ಸಾಕು ರಿಯಾಕ್ಷನ್ ಕೊಟ್ಟಿದ್ದು. ಫಸ್ಟ್ ಮುಗಿಸು ವೀಡಿಯೋನ. ವಾವ್, ಆ ಕ್ರಿಸ್ಪ್ ಲೇಯರ್ ದೋಸೆಯಲ್ಲಿ ಕರುಮ್ ಅನ್ಬೇಕು ಸೌಂಡು. ಸೂಪರ್. ಸೊ ನಮ್ಮನ್ನು ಇನ್ವೈಟ್ ಮಾಡಿದರು. ಇವರ ಫಸ್ಟ್ ಔಟ್ಲೆಟ್ ಬಂದು ಲೂಲು ಮಾಲಲ್ಲಿದೆ, ಆ್ಯಂಡ್ ಸೆಕೆಂಡ್ ಬಂದು ಮಂತ್ರಿ ಸ್ಕ್ವೇರ್ ಮಾಲಲ್ಲಿ ಓಪನ್ ಮಾಡೋರೆ, ವಿಚ್ ಈಸ್ ಇನ್ ಮಲ್ಲೇಶ್ವರಂ ಸಂಪಿಗೆ ರೋಡು. ಇನ್ನು ದೇ ಹ್ಯಾವ್ ಲೈಕ್ ವೈಡ್ ಪ್ಲ್ಯಾನ್ ಇದೆ ಅವ್ರದ್ದು. ಸ್ಟ್ರೀಟ್ ಫುಡ್ ಥರನೂ ಮಾಡೋಣ, ಜೊತೆಗೆ ಬೇಜಾನ್ ಮಾಲ್ಸಲ್ಲಿ ರೆಸ್ಟೋರೆಂಟ್ ಟೈಪ್ ಆಫ್ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಚೆನ್ನಾಗಿ ಮಾಡ್ತಿದ್ದಾರೆ. ವೇರ್ ದೇ ಎಷ್ಟು ಸೆಲ್ ಆ ಸ್ಟ್ರೀಟ್ ಫುಡ್ ಥರ ಒಂದು ಬೇಸಿಸಲ್ಲಿ ಆ ಒಂದು ಫುಡ್ನ ಸೇಲ್ ಮಾಡ್ತಾರೆ. ಆ ಸ್ಟ್ರೀಟ್ ಫುಡ್ಗೆ ಹೋದರೆ ಏನೇನು ಸಿಗುತ್ತೋ ಆ ದಾಬಾ ಸ್ಟೈಲಿನ ಫುಡ್ಡು ಅವೆಲ್ಲ ನಿಮಗೆ ಈ ಒಂದು ಅಮೃತ್ಸರ್ ಎಕ್ಸ್ಪ್ರೆಸ್ಸಲ್ಲಿ ಸಿಗುತ್ತೆ. ಸೊ ಖಂಡಿತ ಯು ಹ್ಯಾವ್ ಟು ಟ್ರೈ. ಸ್ಟಾರ್ಟಿಂಗ್ ಹೇಳ್ಬಿಡ್ತೀನಿ, ಐ ಆಮ್ ನಾಟ್ ಎ ಬಿಗ್ ಫ್ಯಾನ್ ಆಫ್ ಮೊಮೋಸ್, ಬಟ್ ಜಸ್ಟ್ ನಿಮಗೆ ಆ ಒಂದು ಹೇಳಬೇಕು ತೋರಿಸ್ಬೇಕಂತಲ್ಲ, ಅದಕ್ಕೋಸ್ಕರ ಮಾತ್ರನೇ ಟ್ರೈ ಮಾಡ್ತಿರೋದು. ಲೆಟ್ಸ್ ಗೋ. ಆ ಒಳಗಡೆ ಸ್ಟಫಿಂಗ್ ನೋಡಿ, ಆ ಕ್ಯಾಬೇಜು, ಆ ಜೊತೆಗೆ ವೆಜಿಟೇಬಲ್ಸು. ನನಗೆ ಮೊಮೋಸ್ ಅಷ್ಟೊಂದು ಇಷ್ಟ ಇಲ್ಲ ಆ ಚೈನೀಸ್ ಇದರಲ್ಲಿ. ಬಟ್ ಬೇರೆ ಡಿಶಸ್ಸೆಲ್ಲ ತೊಗೊಳ್ತೀರ ಅಂದರೆ ಬಂಪಾಡಾಗಿರುತ್ತೆ. ಚೆನ್ನಾಗಿದೆಯಪ್ಪ. ಆ ಮಿಂಟಿನ ಫ್ಲೇವರು, ಆಮೇಲೆ ಲೈಮಿನ ಫ್ಲೇವರು. ಫೈನಲಿ ಬಂದು ಔಟ್ರ್ ಜೊತೆಗೆ ಒಂದು ಲಸ್ಸಿ ಹೇಳಿದ್ದೀವಿ, ಅದ್ರ ಜೊತೆಗೆ ಔಟ್ರಲ್ಲಿ ಮೀಟ್ ಮಾಡೋಣ. ಫೈನಲಿ ಔಟ್ರಾಗಿ ಬಂದಿದ್ದೀವಿ. ಸೊ ಔಟ್ರಲ್ಲಿ ನಮ್ಮ ಜೊತೆ ವಿ ಹ್ಯಾವ್ ಲಸ್ಸಿ, ಎ ಪ್ಲೇನ್ ಲಸ್ಸಿ ವಿಚ್ ಇಸ್ ಅಥೆಂಟಿಕ್ ಪಂಜಾಬಿ ಸ್ಟೈಲ್ ಲಸ್ಸಿ ಥರ ಸಿಗುತ್ತೆ. ಇದರಲ್ಲಿ ಅವ್ರ ಹತ್ರ ಲೈಕ್ ಸ್ಟ್ರಾಬೆರಿ ಲಸ್ಸಿ ಇದೆ, ಮ್ಯಾಂಗೋ ಲಸ್ಸಿ ಇದೆ, ಬಟ್ ಪ್ಲೇನಾಗಿ ಹೋದರೆ ಆ ಫೀಲ್ ನಿಮಗೆ ಚೆನ್ನಾಗಿರುತ್ತೆ. ಮೇಲೆ ಡ್ರೈ ಫ್ರೂಟ್ಸ್ ಇದೆ, ಅದು ಜಸ್ಟ್ ಹಾಗೆ ನಿಮಗೆ ತೋರಿಸ್ತೀನಿ. ಲುಕ್ ಅಟ್ ದಿ ಕನ್ಸಿಸ್ಟೆನ್ಸಿ ಗೈಸ್. ಪೂರ್ತಿ ಅಂತ ಖಾಲಿ ಮಾಡೋಕ್ಕಾಗಲ್ಲ, ಬಟ್
ಆ ಡ್ರೈ ಫ್ರೂಟ್ಸ್ ಫುಲ್ಲಿ ಕಂಪ್ಲೀಟಾಗಿ ಬರೀ ಡ್ರೈ ಫ್ರೂಟ್ಸೇ ಬರುತ್ತೆ ಆ್ಯಂಡ್ ಆ ಒಂದು ಅಥೆಂಟಿಕ್ ಲಸ್ಸಿನ ಫ್ಲೇವರ್ ಅಂತ ಒಂದು ಇರುತ್ತೆ ಗೊತ್ತಾ, ಮಜವಾಗಿದೆ ಇದು. ಸೂಪರ್, ಟೋಟಲಿ ಸೂಪರ್. ಪಿಸ್ತಾ ಇದೆ, ಬಾದಾಮ್ ಇದೆ. ಓಕೆ ಗಾಯ್ಸ್, ದಟ್ಸ್ ಇಟ್. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀರಿ. ಸೊ ಬಂದರೆ ಇಲ್ಲಿ ಖಂಡಿತ ಅಮೃತ್ಸರಿ ಕುಲ್ಚಾ ಥಾಲಿ ಮಸ್ತಾಗಿ ಟ್ರೈ ಮಾಡಿ. ಅದ್ರ ಜೊತೆ ಸಿಗುವಂಥ ಒಂದು ಸೈಡ್ಸು, ಆ ಒಂದು ಚನೆ ಮಸಾಲೆ ಇರಲಿ, ಆ ಒಂದು ಪನ್ನೀರ್ ಕರಿ ಇರಲಿ, ತುಂಬ ಸಖತ್ತಾಗಿತ್ತು. ಆ್ಯಂಡ್ ಮೇಯ್ನ್ಲಿ ಬಂದು ಕುಲ್ಚಾ ಬಿಸಿ ಬಿಸಿ ಇರುತ್ತೆ ನೋಡಿ, ಅವಾಗ ತಿನ್ನಿ. ಸ್ವಲ್ಪ ತಣ್ಣಗಾಗ್ಬಿಟ್ರು ಅದೊಂಥರ ಇಲಾಸ್ಟಿಕ್ ಥರ ಆಗೋಗ್ಬಿಡುತ್ತೆ. ಯು ವೋಂಟ್ ಫೀಲ್, ಆ ಒಂದು ಫೀಲ್ ಬರೋಲ್ಲ. ಬಟ್ ಬಿಸಿ ಇದ್ದಾಗ ಮಾತ್ರ ಸೈಕಾಗಿರುತ್ತೆ ಆ ಒಂದು ಡಿಶ್ಶು. ಆ್ಯಂಡ್ ಅದನ್ನು ಬಿಟ್ಟರೆ ನೀವು ಸೌತ್ ಇಂಡಿಯನಲ್ಲಿ ಇಲ್ಲಿ ದೋಸೆ ಮಸ್ತಾಗಿ ಟ್ರೈ ಮಾಡಿ. ಆ ಒಂದು ದೋಸೆ ತೊಗೊಂಡ್ರೆ ಇಬ್ಬರು ಶೇರ್ ಮಾಡ್ಕೋಬೋದು. ಈಗ ಹಂಗೆ ಮಾಡಿದ್ದು ನಾವು. ನಿಜ, ಒಂದು ದೋಸೆ ಒಬ್ಬ ಕಂಪ್ಲೀಟಾಗಿ ತಿನ್ನೋಕ್ಕಾಗಲ್ಲ. ಅವ್ನಿಗೆ ಎಷ್ಟೇ ಹೊಟ್ಟೆ ಹಸಿ ಇದ್ರೂ ಅವ್ನು ತಿನ್ನೋಕ್ಕಾಗಲ್ಲ. ಅಷ್ಟು ಸೈಜಲ್ಲಿ ಅಷ್ಟು ದೊಡ್ಡದಾಗಿತ್ತು ಅದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಅಂಟಿಲ್ ದೆನ್, ಬಾಯ್ ಫ್ರಮ್ ಶಾರುಖ್.